ಗುಡ್ ಮಾರ್ನಿಂಗ್. ಬೆಳಗ್ಗೆ 5:30. ಆಚೆ ನೋಡಿ ಹೆಂಗೆ ಕಾಣಿಸ್ತದೆ. ನಮ್ಮ ಮನೆ ಹತ್ರ ದೇವಸ್ಥಾನ ಬೇರೆ ಐತೆ. ಹೆಂಗಿದೆ ನೋಡಿ ಆಚೆಗಡೆ. ಹೋಮ್ವರ್ಕ್ ಮಾಡು. ನೆನ್ನೆನೇ ಮಾಡಿದ್ದಿದ್ರೆ ಟೈಮ್ ಎಷ್ಟೀಗ? ಟೈಮ್ ಬಂದ್ಬಿಟ್ಟು 5:30 ಕಾಣಿಸ್ತಾ ಇಲ್ಲ. 5:30 ಇದೆ ಟೈಮು. ಆಗಿದೆ ಟೈಮು. ನೆನ್ನೆಲ್ಲ ಹೋಮ್ವರ್ಕ್ ಮಾಡು ಅಂದರೆ ಹೋಮ್ವರ್ಕ್ ಮಾಡಿಲ್ಲ. ಫಸ್ಟ್ ಟೈಮ್ 5:30ಗೆ ಎದ್ದೊಳಿರೋದಿನ ಅಪ್ಪು. ಅದಕ್ಕೆ ಬಂದಿದ್ದ ತಕ್ಷಣ ಹೋಮ್ವರ್ಕ್ ಮಾಡ್ತೀಯಾ? ಹಾಂ, ಮಾಡಲ್ಲ ಹಾಗಾದ್ರೆ ಡೈಲಿ ಇನ್ಮೇಲೆ 5 o'clock ಎಬ್ಬಿಸ್ತೀನಿ. ಅದು ಕಂಪ್ಲೀಟ್ ಮಾಡಿ ಮತ್ತೆ ಮಲ್ಕೋ. ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಮಲ್ಕೋ. ಬರೀ ಅಂದರೆ ಬರೆಯೋದೇ ಇಲ್ಲ. ಬಂದಿದ್ದ ತಕ್ಷಣ ಈಗ 5 ಗಂಟೆಗೆ ಎದ್ದು ಬರೀತಾ ಇದ್ದಾನೆ. ಅವ್ರ ಡ್ಯಾಡಿ 5 ಗಂಟೆಗೆ ಬರೆಸ್ತಾ ಇದ್ದಾರೆ ಹೋಮ್ವರ್ಕ್ನ. ಅದು ಬಾಯಿ ಮುಚ್ಕೊಂಡು ಪನಿಷ್. ಸರಿ ಬರ್ರಿ. ಗುಡ್ ಬೈ. ಕಾಫಿ ಮಾಡ್ಕೊಂಬರಲ್ಲ ಹೋಗಿ? ಬೇಡ. ಹೋಮ್ವರ್ಕ್ ಬರ್ಬಿಟ್ಟು ಮತ್ತೆ ಮಲ್ಕೋತೀಯಾ? ಸರಿ ಆಯಿತು. ಬೇಗ ಕಂಪ್ಲೀಟ್ ಮಾಡಿ. ನಾಳೆಯಿಂದ ಆಟ ಆಡ್ತೀನಿ. ಸ್ಕೂಲಿಂದ ಬಂದಿದ್ದ ತಕ್ಷಣ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಆಮೇಲೆ ಆಟ ಆಡೋಕ್ಕೆ ಹೋಗ್ಬೇಕು. ಇಲ್ಲ, ಹಾಗಾದ್ರೆ ನಾಳೆನೂ 5 ಗಂಟೆಗೆ ಎದ್ದೊಳ್ತೀಯಾ? 5 ಗಂಟೆಗೆ ಪನಿಷ್ಮೆಂಟ್ ನಿಂಗೆ ಡ್ಯಾಡಿ ಕೊಟ್ಟಿರೋದು. ಸರಿ, ಕಂಪ್ಲೀಟ್ ಮಾಡು. ಹೋಗ್ಬಿಟ್ಟು ನಿನ್ಗೆ ಬಾಕ್ಸ್ಗೆ ಏನು ಮಾಡಲಿ? ಏನೋ ಮಾಡು. ಚಪಾತಿ ಮಾಡಲಾ? ಚಪಾತಿ ಈಗ ಬ್ರೇಕ್ಫಾಸ್ಟ್ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿ ದಾಲು. ಮಾರ್ನಿಂಗ್ 8:20ಗೆಲ್ಲ ಸ್ಕೂಲ್ಗೆ ಬಿಡಬೇಕು ಅಪ್ಪನ. ಮಾಡ್ತಾಯಿದ್ದೀನಿ. ಅವನು ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ. ಆದರೆ ನಮ್ಮ ಅಪ್ಪಗೆ ಯಾಕೋ ಚಪಾತಿ ಪೂರಿ ಏನು ಇಷ್ಟ ಆಗೋಲ್ಲ. ಬರೀ ರೈಸ್ ಐಟಮ್ ಕೇಳ್ತಾನೆ. ಮೊಸರನ್ನ, ಚಿತ್ರಾನ್ನ, ರೈಸ್ ಐಟಮ್ ಅಂದರೆ ತಿಂತಾನೆ. ಪೂರಿ ಚಪಾತಿ ಅಂದರೆ ತಿನ್ನೋದಿಲ್ಲ. ಬೇಡ ಮಮ್ಮಿ ಅಂದ್ಬಿಡ್ತಾನೆ ಫಸ್ಟ್ ಸಲ. ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಮಧ್ಯದಲ್ಲಿ ಬಂದುಬಿಟ್ಟು ನಾನು ಮಾತಾಡ್ತೀನಿ ಮಮ್ಮಿ ಅಂದಮ್ಮಿ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಮಾತಾಡ್ತಾವನೆ ಬಂದು. ನಡಿ ಟೈಮ್ ಆಯಿತು. ಅಷ್ಟೇ. ಅಪ್ಪನ ಸ್ಕೂಲಿಗೆ ಬಿಟ್ಟಾಯಿತು. ಏನು ಮಾಡ್ತಿದ್ಯಪ್ಪ? ಹೋಮ್ವರ್ಕ್ ಬರೀತಿದ್ದೀನಿ. ಫಿನಿಶಾ? ಇನ್ನ ಒಂದೇ ಇರೋದು. ಲಾಸ್ಟ್ ನಮ್ಮನ್ ಬರ್ದು ಇದು ಈಸಿ ಐತೆ. ಜಿ 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 ಅಂತ ಹೋಗಿ ಓ ಓ ಓ ಅಂತ ಬರ್ಕೊಂಡು ಜಿ ಓ ಗೋ. ಅದು ಜಿ ಓ ಗೋ ಅಂತ ಬರ್ಕೊಂಡು. ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದೊಳಲ್ವಾ? ಎಲ್ಲ ಬರ್ಕೊಂಡ್ಬಿಟ್ಟು ನಾಳೆ ಆರಾಮಾಗಿ ಸ್ಕೂಲ್ಗೆ ಹೋಗ್ತೀನಿ. ಸರಿ, ಹೇಳಪ್ಪು. ಯಾರು ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳು, ನಮ್ಮ ಮಮ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಮ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.